ಬಿಸಿಲು ಅಂದ್ಬಿಟ್ಟು ಆಯಮ್ಮ ಬಾಕ್ಸ್ ಮುಟ್ಟಲ್ಲ ಸರ್, ತೊಳೆಯಕ್ಕೆ ಮಾತ್ರ ನಮ್ಗೆ ಕೊಡ್ತಾರೆ ಸರ್. ಸರ್ಕಾರಿ ಶಾಲಾ ಶಿಕ್ಷಕಿಯೊಬ್ಬರು ಪ್ರತಿನಿತ್ಯ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವುದು, ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡದೆ ಮೊಬೈಲ್ ನೋಡ್ತಾ ಕಾಲಹರಣ ಮಾಡುವುದು, ಸಹಶಿಕ್ಷಕರ ಜೊತೆಯೂ ಪ್ರತಿನಿತ್ಯ ಒಂದಿಲ್ಲ ಒಂದು ರೀತಿ ಖ್ಯಾತೆ ತೆಗೆದು ಕಿತ್ತಾಟ ಮಾಡೋದರ ಕುರಿತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸರ್ಕಾರಿ ಉನ್ನತೀಕೃತ ಶಾಲೆ ದಳಸನೂರು ಗ್ರಾಮದ ಶಾಲಾ ಶಿಕ್ಷಕಿ ವೀಣಾ ಅನ್ನೋರ ವಿರುದ್ಧ ಹಲವು ಬಾರಿ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾಗಿರುವ ಬಾಬು ಹಾಗೂ ಸದಸ್ಯರು ಡಿಡಿಪಿಐ ಹಾಗೂ ಬಿಇಒ ಅವರಿಗೆ ಸುಮಾರು 2019ರಿಂದಲೂ ದೂರು ನೀಡುತ್ತಿದ್ದು, ಕೂಡಲೇ ಶಿಕ್ಷಕಿಯನ್ನ ವರ್ಗಾವಣೆ ಮಾಡುವಂತೆ ಮನವಿ ಮಾಡಿದ್ರೂ ಸಮಸ್ಯೆ ಬಗೆಹರಿಸುತ್ತಿಲ್ಲ. 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದ ಈ ಶಾಲೆಯಲ್ಲಿ ಈಗಾಗಲೇ 18 ವಿದ್ಯಾರ್ಥಿಗಳು ಇವರ ನಡೆಗೆ ಬೇಸತ್ತು ಟಿಸಿ ಪಡೆದು ಬೇರೆ ಶಾಲೆಗೆ ದಾಖಲಾಗಿದ್ದಾರೆ. ಇವರು ಇಲ್ಲಿಯೇ ಮುಂದುವರೆದ್ರೆ ಇರುವ ಮಕ್ಕಳು ಬೇರೆಡೆಗೆ ಹೋದ್ರೆ ಶಾಲೆ ಮುಚ್ಚಬೇಕಾದ ಪರಿಸ್ಥಿತಿ ಬರ್ತದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಸರ್, ಮೊನ್ನೆ ಅಮ್ಮಗ್ ಲೆಟರ್ ಬಂದಿತ್ತು ಸರ್, ನೀನ್ ಬೇಡ ಅಂದ್ಬಿಟ್ಟು ಬಿಒ ಕಡೆಯಿಂದ. ಅವಾಗ ಸರ್ ಇಲ್ಲಿಗೆ ಬಂದಾಗ CRP ಸರ್ ಮೇಲೆ ಸರ್ ನಿಂಗೇನೋ ಒಂದ್ ಮಾಡಿಸ್ತೀನಿ, ನನ್ ಗೋಳೆಲ್ಲ ನಿನ್ ತೆಗಿತಿದ್ದೆ ಬೇಕಾಗಿ ಸರ್. ಅಮ್ಮ ಬರೀ ನಮ್ಮ ನೀವೆಲ್ಲ ಆ ಕಡೆ ಟೀಚರ್ಸ್ ಇದಾರಲ್ಲ ಸರ್, ಇವಾಗ 3 ಜನ 4 ಜನ ಅವರೆಲ್ಲ ಒಂದು ನಾನ್ ಮಾತ್ರ ಬೇರೆ ಇದ್ ಮಾಡ್ತಾರೆ. ಆ ಅಮ್ಮನೇ ಬರಲ್ಲ ಸರ್, ಎಲ್ಲರಿಗೂ ಜಗಳ ಕಿತ್ಕೊಂಡು ಅವ್ರು ಮಾತ್ರ ಆ ಕಡೆ ಇದ್ರು ಸರ್. ಫೋಟೋ ಹಿಡಿಯುವಾಗ ಅಮ್ಮ ಬಂದಿಲ್ಲ ಸರ್, ಅದಕ್ಕೆ ಸರ್ ಇಷ್ಟು ಜಗಳ. ಗಾಂಧೀಜಿ ಸರ್ ಎಲ್ಲ ಟೀಚರ್ನು ಇಲ್ಲಿ ಬಂದಿದ್ರು ಸರ್, ಅಯ್ಯಮ್ಮ ಮಾತ್ರ ಆ ಕಡೆ ಹೋಗಿ ನಿಂತ್ಕೊಂಡ ಸರ್. ಮತ್ತೆ ಗಿರ್ಜಾ ಮಿಸ್ ಸರ್ ಹಿಂಗ್ ಬರೋವಾಗ ಸರ್ ಅಯ್ಯಮ್ಮ ಅಲ್ಲಿ ಇರ್ತಾರಲ್ಲ ಸರ್, ಹಿಂಗ್ ಜಾತಿ ಬೇರೆ ಇರ್ತಾರೆ ಸರ್ ಜಾಸ್ತಿ. ನಾವ್ ಎಸ್ಸಿಗ್ ಅಂದ್ಬಿಟ್ಟು ಅಯ್ಯಮ್ಮ ಬಾಕ್ಸ್ ಮುಟ್ಟಲ್ಲ ಸರ್, ತೊಳೆಯಕ್ ಮಾತ್ರ ನಮ್ಗೆ ಕೊಡ್ತಾರೆ ಸರ್. ಅಂದ್ರೆ ಅಯ್ಯಮ್ಮ ಊಟ ಇಟ್ಕೊಂಡು ಹೋಗ್ಬಿಡ್ತೀವಿ ಸರ್, ಅವಾಗ ಅಯ್ಯಮ್ಮ ನಮ್ ಮುಟ್ಟೋದೇ ಇಲ್ಲ ಸರ್. ಬಿರಿಯಾನಿ, ಚಿಕನ್ ಅವೆಲ್ಲ ತಂದು ಮಕ್ಕಳು ಎಲ್ಲ ತಿಂತಾರೆ ಸರ್. ಮತ್ತೆ ಸರ್ ನಾವೇನಾದ್ರು ಹೊಟ್ಟೆ ಇಟ್ಕೊಂಡು ಹೋದ್ರೆ ಕೈ ತೊಳ್ದ ಅಂತ ಕೇಳ್ತಾರೆ ಸರ್. ಎಲ್ಲ ಟೀಚರ್ಸ್ ಒಂದರ ಕೇಳಿದ್ರೆ ಅಯ್ಯಮ್ಮ ಮಾತ್ರ ಅಂತಾರೆ ಸರ್. CRP ಮೇಲೆ ಎಷ್ಟು ಇದ್ ಮಾಡಿದಾರೆ ಗೊತ್ತಾ ಸರ್? ಸರ್ ಯಾಕೆ ಸರ್ ನಾವಂದ್ರೆ ಅಮ್ಮನಿಗೆ ಇಷ್ಟ, ದಯವಿಟ್ಟು ಅಮ್ಮನ ಮಾತ್ರ ತಿಳ್ಕೊಳ್ಳಿ ಸರ್. ಸರ್ ಹೂವಳಿ ಅಂದ್ರೆ ಆಗಲ್ಲ ಸರ್. ಸರ್ ಹೂವಳಿ ಅಂದ್ರೆ ಅಲ್ಲ ಸರ್, 6th 7th ಅಂದ್ರೇನೆ ಆಗಲ್ಲ ಸರ್. ಸರ್ CRP ಮಾಸ್ಟರ್ ಏನಂತ ಹೇಳಿದ್ದಾರೆ ಸರ್, ಹೂವಳಿ ಅವ್ರು ಹೋಗೋ ಗಂಟ ನಾನು ಹೋಗಲ್ಲ, ಯಾರನ್ನ ಬರ್ಲಿ ಹೂವಳಿ ಅವ್ರು ಹೋಗೋ ಗಂಟ ನಾವು ಹೋಗಲ್ಲ ಅಂತ ಇಟ್ಕೊಂಡಿದ್ದಾರೆ ಸರ್. ನಿಮ್ಮ ಮೇಲೆ ಯಾಕೆ ಅಷ್ಟು ದ್ವೇಷ? ಯಾಕಂದ್ರೆ ಸರ್ ನಾವು ಅಯ್ಯಮ್ಮ ಮಾತು ಕೇಳಲ್ಲ ಸರ್, ಕೆಟ್ಟವ್ರ ಬುದ್ಧಿ ನಾವು ಕೇಳಲ್ಲ ಸರ್. ಇವಾಗ ಈ ಮಿಸ್ ಇದಾರಲ್ಲ ಸರ್, ಅವ್ರು ಒಳ್ಳೆ ಬುದ್ಧಿ ಹೇಳ್ತಾರೆ, ನಾವು ಒಳ್ಳೆ ತರ ನಡ್ಕೊಂಡು ನಮ್ಮ ಮೇಲೆ ಬರುತ್ತೆ ಸರ್. ಅವರು ಶೂಸ್ ಹಾಕೋ ಬರಲ್ಲ, 2 rupees ಫೈನ್ ಹಾಕ್ತೀವಿ ಸರ್. ಅದನ್ನ ಮಿಸ್ ಬಗ್ಗೆ ಹೋಲಿಸ್ತಾರೆ ಸರ್. ಇದು ಎತ್ಕೊಂಡು ಹೋಗಿ ತರಕಾರಿ ಮನೆಗೆ ತರಕಾರಿದೆಲ್ಲ ಇಸ್ಕೊ ಬರ್ತಾರೆ, ಹಂಗೆಲ್ಲ ಎಲ್ಲ ಅಕ್ಕಿ ಬೇಳೆ ಫೈನ್ ಹಾಕಕ್ ಹೋದೆ ಫೋಟೋಗೆ ಎಲ್ಲಾರ್ಗು ಹೇಳ್ಕೊಟ್ಟಿದ್ದಾರೆ ಸರ್. ನೀವು ಫೈನ್ ಕೊಡ್ಬೇಡಿ, ನಾನಿದ್ದೀನಿ, ಏನನ್ನ ಮಾಡ್ಕೊಂಡ್ರಿ ಸರ್. ಎಲ್ಲಾ ಟೀಚರ್ ಸರ್ 3 ಗಂಟೆಗೆ ಹೊರಟೋಗ್ಬಿಟ್ಟು ಮನೆಗೆ ಹೋಗೋರು ಸರ್. ಊರಲ್ಲೆಲ್ಲ ಅಂತೇಳಿ ನಾನು ಈ STMC ಇದರಲ್ಲಿ ಸದಸ್ಯನಾಗಿದ್ದೀನಿ. ಹಾಗೂ ಅಲ್ಲದೆ ಈಗ ಪ್ರಸ್ತುತವಾಗಿ 1 ವರ್ಷದಿಂದ ಅಧಿಕಾರಕ್ಕೆ ತಗೊಂಡಿದ್ದೀನಿ. ಇಲ್ಲಿ ಸುಮಾರು 2019ರಿಂದ ವೀಣಾ ಟೀಚರ್ ಅನ್ನೋರು ಇಲ್ಲಿ ಕೆಲಸ ಮಾಡ್ತಾರೆ. ಅವರು ವರ್ತನೆ ಸರಿ ಇಲ್ಲ. ಅಷ್ಟೇ ಅಲ್ಲದೆ ಮಕ್ಕಳನ್ನು ನಿಂದಿಸೋದು, ಅನಾಚ ಶಬ್ದಗಳನ್ನು ಬೈಯೋದು, ಯಾವ್ಯಾವುದೋ ನಡತೆಗಳು, ಬೇರೆ ಬೇರೆ ಇದೆಲ್ಲ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಎಲ್ಲ ಹೇಳ್ಕೊಡೋದು. ಅದೇ ರೀತಿ ಮಕ್ಕಳು 8 hours ಇದ್ದಾಗ ಅದನ್ನು ಕಲಿತಾರೆ. ಮಕ್ಕಳು ಊರಲ್ಲಿ ಮನೆಗಳಲ್ಲಿ ಅದನ್ನೇ ಪಾಲಿಸ್ತಾ ಇದ್ದಾರೆ. ಅದನ್ನು ನಾವು ಅಧಿಕಾರಿಗಳ ಗಮನಕ್ಕೆ ತಂದಾಗ ಅಧಿಕಾರಿಗಳು ಯಾವುದೇ ರೀತಿ ಅದಕ್ಕೆ ಶಿಸ್ತು ಕ್ರಮ ತಗೊಳ್ತಾ ಇಲ್ಲ. ಅದೇ ಅಲ್ಲದೆ ನಮ್ಮ ಅಧ್ಯಕ್ಷರಾದಂಥ ಬಾಬಣ್ಣ ಅವರು ಅದನ್ನು ಅವ್ರಿಗೆ ಪ್ರೆಜರ್ ಮಾಡಿದ್ದಕ್ಕೆ ಅವ್ರನ್ನ ಧಮಕಿ ಅಂದರೆ ಫೋಟೋ ಹಿಡ್ಕೊಳಕ್ಕೆ ಹೋದಾಗ ನೀನು ನನ್ನನ್ನು ಬಲಾತ್ಕಾರ ಮಾಡಿದೆ ಅಂತೇಳಿ ಹೇಳೋಕ್ಕೂ ಅಂಥ ಶಬ್ದಗಳು ಕೂಡ ಉಪಯೋಗಿಸಿದ್ದಾರೆ. ಅಷ್ಟೇ ಅಲ್ಲದೆ ನಾವು ಅಧಿಕಾರಿಗಳಿಗೆ ಹೇಳಿದಾಗ ಅಧಿಕಾರಿಗಳಿಂದ ಅವ್ರಿಗೆ ವರ್ತನೆ ಪ್ರೆಜರ್ ಬಿದ್ದಾಗ ಮಕ್ಕಳು ಮತ್ತೆ ನಮ್ಗೆ ಫೋನ್ ಹಾಕಿ
ನಮಗೆ ನೀವು ಈ ಥರ ಮಾಡಿದಿರಿ, ನಿಮ್ಮ ಮೇಲೆ ನಾವು ಪ್ರಾಣ ಭೇದಕ್ಕೆ ಪತ್ರ ಬರೀತೀವಿ ಅದು ಇದು ಅಂತ ಹೇಳಿ ನಮ್ಗೆ ಬೆದರಿಸ್ತಾ ಇದ್ದಾರೆ. ಇದೆಲ್ಲ ಕ್ರಮನೆಲ್ಲ ಮತ್ತೆ ನಾವು ಹೇಳಿದ್ರೆ ಕೂಡ ಯಾರು ಇದನ್ನು ಸ್ಕೂಲ್ ಉಳಿಸೋ ರೀತಿಯಲ್ಲಿ ಯಾರು ಮಾತಾಡ್ತಾ ಇಲ್ಲ. ಬೇರೆ ಬೇರೆ ರಾಜಕೀಯ ಒತ್ತಡಗಳಿಗೋಸ್ಕರ ಅಮ್ಮನ ಇಲ್ಲೇ ಇಟ್ಕೊಂಡು ಸ್ಕೂಲ್ ಮುಂದುವರಿಸ್ತೇವೆ. ಈಗ 62 ಜನ ಇದ್ದರು, 62ರಿಂದ 32ಕ್ಕೆ ಬಂದಿದೆ. ಇದೇ ರೀತಿ ಇದ್ದರೆ ಈ ವರ್ಷ ಮತ್ತೆ ಇರೋ ಟಿ ಸಿಗಳೆಲ್ಲ ಹೊರಟೋಗುತ್ತೆ, ಮತ್ತು ಸ್ಕೂಲ್ ಮುಚ್ಚಾಗುವಂಥ ಪರಿಸ್ಥಿತಿ ಬರುತ್ತೆ. ಅದನ್ನು ಫಸ್ಟು ಆಗ ಇಲ್ಲಿಂದ ತೆಗೆದುಬಿಟ್ಟು ಒಳ್ಳೆ ಟೀಚರ್ ಆದರೂ ಆಗಬೇಕು, ಇಲ್ಲ ಇರೋರನ್ನಾದರೂ ಉತ್ತಮವಾಗಿ ಶಿಕ್ಷಣ ನಡೆಸೋಂಗೆ ಇದು ಕ್ರಮ ವ್ಯವಸ್ಥೆ ಮಾಡಬೇಕು ಮತ್ತು ದಯವಿಟ್ಟು ನಿಮ್ಮ ಹತ್ರ ಪತ್ರಕರ್ತರ ಹತ್ರ ಪಕ್ಕದಲ್ಲಿ ಖಾಸಗಿ ಶಾಲೆಗಳು ದಂಡಿಯಾಗಿದ್ದಾವೆ. ಅಲ್ಲಿ ನಮ್ಮ ಮಕ್ಕಳನ್ನ ಅಲ್ಲಿ ಕಳಿಸೋವಂಥ ಪರಿಸ್ಥಿತಿ ಆರ್ಥಿಕ ಸ್ತೋಮತೆ ನಮಗಿಲ್ಲ. ನಾವು ಸರ್ಕಾರಿ ಶಾಲೆನ ನಂಬ್ಕೊಂಡು ನಮ್ಮ ಮಕ್ಕಳನ್ನ ಇಲ್ಲಿ ಕಳಿಸ್ತಾ ಇದ್ದೀವಿ. ಅವರು ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ನಮ್ಮ ಮಕ್ಕಳನ್ನ ನಾವು ಏನೋ ಕಷ್ಟಪಟ್ಟು ಇಲ್ಲಿ ಕಳಿಸ್ತಾ ಸ್ಕೂಲನ್ನು ಮುಚ್ಚಬೇಕಾಗುತ್ತೆ. ದಯವಿಟ್ಟು ತಾವೆಲ್ಲ ಏನೋ ದೊಡ್ಡ ಮನಸ್ಸು ಮಾಡಿ ಒಂದು ಫಸ್ಟ್ ಅವ್ರನ್ನ ಇಲ್ಲಿಂದ ಕಳಿಸಿ ಸ್ಕೂಲ್ನ ಉದ್ಧಾರ ಮಾಡೋಂಗೆ ಇದು ಮಾಡಬೇಕು. ಅದೇ ರೀತಿ ನಾವು ಅದೇ ಬೇರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕೂಡ ನಮ್ಮ ಸದಸ್ಯರು ಕೂಡ ಹೇಳಿದ್ದೀವಿ. ಅವರು ಕೂಡ ಬಂದು ಪಾಪ 2-3 ಸರಿ ಬುದ್ಧಿ ಹೇಳಿದ್ದಾರೆ. ಆದ್ರೂ ಅವ್ರು ಯಾವುದೇ ವಿಚಾರಕ್ಕೂ ಯಾವುದೇ ಇದು ಕೂಡ ತಲೆ ಕೆಡಿಸ್ಕೊಂಡೆ ಅವ್ರ ವರ್ತನೆಗಳು ಅವ್ರ ಕಾರ್ಯಕ್ರಮಗಳು ಅದೇ ಥರ ನಡ್ಸ್ಕೊಂಡು ಹೋಗ್ತಾರೆ. ದಯವಿಟ್ಟು ತಾವೆಲ್ಲ ಏನೋ ದೊಡ್ಡ ಮನಸ್ಸು ಮಾಡಿ ನಮ್ಮ ಸ್ಕೂಲನ್ನು ಉಳಿಸ್ಕೊಳಂಗೆ ಏನೋ ಅಂದರೂ ಮಾಡ್ಬೋದು.